ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಹಳ ವರ್ಷಗಳಿಂದ ಬಾಕಿ ಇತ್ತು ಭಟ್ರ ಜೊತೆಲಿ ಕೆಲಸ ಮಾಡೋದು, ಇನ್ನೂ ನೆರವೇರಿಲ್ಲ. ಬಹಳ ವರ್ಷಗಳು ಭಟ್ರು ಈ ಭಟ್ರ ಆಗೋಕ್ ಮುಂಚೆ, ನಾನು ಕಲಾವಿದನಾಗಿ 4-6 ಜನಕ್ಕೆ ತಲುಪೋಕ್ ಮುಂಚೆ ಸಿನಿಮಾ ಮಾಡಬೇಕು ಅಂತ ಸೇರಿದ್ವಿ. ಅದು ನೆರವೇರಲೇ ಇಲ್ಲ. ಆಮೇಲೆ ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ವಿ, ಆಗಲೂ ಕೂಡ ಭಟ್ರ ಜೊತೆಲಿ ಕೆಲಸ ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ ಭಟ್ರ ಬರವಣಿಗೆ ಬಗ್ಗೆ, ಅವರ ನಿರ್ದೇಶನದ ಬಗ್ಗೆ ನಮ್ಗೆ ಆವಾಗಿಂದ ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಒತ್ತಾಸೆ ಇತ್ತು. ಲಾಸ್ಟ್ ಸಿನಿಮಾ ಅವರ ಜೊತೆಯಲ್ಲಿ ಡೈರೆಕ್ಟ್ ಆಗಿ ಅವರ ನಿರ್ದೇಶನದಡಿ ಕೆಲಸ ಮಾಡದೆ ಹೋದ್ರು, ಅವರ ಬ್ಯಾನರ್ನಲ್ಲಿ ಮತ್ತೆ ನಮ್ಮ ದಾವಣಗೆರೆಯ ಪೃಥ್ವಿ ಪದವಿ ಪೂರ್ವದ ನಾಯಕ ನಟ ಅವರ ತಂದೆ ಮತ್ತೆ ಇವರು ಸೇರಿಕೊಂಡು ಅವರ ಯೋಗರಾಜ್ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಮಾಡಿದಂಥ ಪದವಿ ಪೂರ್ವ ಚಿತ್ರದಲ್ಲಿ ನನಗೆ ಒಂದು ಪಾತ್ರ ಸಿಕ್ತು. ಬಹಳ ಅತ್ಯುತ್ತಮವಾದಂಥ ಒಂದು ಪಾತ್ರ. ಅದೇ ತಂಡ ಭಟ್ರ ಶಿಷ್ಯಂದ್ರು, ಯೋಗಿಯವರಾಗ್ಬೋದು, ಶೈವ ಆಗ್ಬೋದು, ಇನ್ನಷ್ಟು ಜನ, ಹರಿಪ್ರಸಾದ್ ಅವರು ಕೂಡ, ಅದರ ನಿರ್ದೇಶಕ ಹರಿಪ್ರಸಾದ್ ಅವರು ಕೂಡ ಅವರ ಗರಡಿಯಿಂದ ಬಂದವರು. ಸೊ ಅವರ ಬ್ಯಾನರ್ ನಡಿಯಲ್ಲಿ 2ನೇ ಚಿತ್ರ ಭಟ್ರೆ, ನಿಮ್ಮಡಿ ಕೆಲಸ ಮಾಡೋದು ಬಾಕಿ ಇದೆ, ಇದೆ ಬಿಟ್ಟಿಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು ಬರೋದೇ ಬೇಡ, ಅವರು ಸುಮ್ಮನೆ ನನಗೆ ಹೇಳಿ ಕಳ್ಸೋದು ಸಾಕು, ನಾನೇ ಬರ್ತೀನಿ. ಸೊ ಅದು ನೆರವೇರಿದೆ. 2ನೇ ಬ್ಯಾನರ್ಲಿ ಮಾಡ್ತಾ ಇರೋದು, 2ನೇ ಚಿತ್ರದಲ್ಲಿ ಮಾಡ್ತಾ ಇರೋದು ನನಗೆ ಖುಷಿ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಬಹಳ ಪ್ರತಿಭಾವಂತ, ತಿಳುವಳಿಕೆ ಇರುವಂತಹ, ಜವಾಬ್ದಾರಿ ಇರುವಂತಹ, ತುಂಬಾ ಸೃಜನಶೀಲ ತಂಡ ಇದು. ಖುಷಿ ಆಗುತ್ತೆ. ಅವರೇನು ನನಗೆ ಬಂದು ಕತೆ ಹೇಳ್ಬೇಕಾಗಿಲ್ಲ. ಯೋಗಿ ಬಂದು ಕತೆ ಹೇಳ್ಬೇಕಾದ್ರೆ ನಮ್ಮ ಮನೇಲಿ ಭಟ್ರು 2-3 ಸರಿ ದೂರವಾಣಿ ಕರೆ ಮಾಡಿದ್ರಂತೆ. ಏನಂದ್ರು ಅಂತ. ಭಟ್ರ ಬಗ್ಗೆ ನಾನು ಏನು ಹೇಳೋದಿದೆ, ಅವರ ಪಾತ್ರದ ಬಗ್ಗೆ, ಅವರ ತಂಡ ರೂಪಿಸಿರುವಂತಹ ಕಥೆ ಬಗ್ಗೆ ನಾನು ಮಾತಾಡುವಂಥದ್ದು ಏನೂ ಇರಲ್ಲ. ಅದು ಅಚ್ಚುಕಟ್ಟಾಗೇ ಇರುತ್ತೆ. ಕರೆ ಬಂದ್ರೆ ಸಾಕು, ನಾನು ಒಪ್ಕೊಳ್ತೀನಿ. ಪ್ರಾಯಶಃ ಕತೆ ಇಷ್ಟ ಆಯ್ತಾ, ಏನಂತಿದ್ದಾರೆ, ಅವ್ರ ರಿಯಾಕ್ಷನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ಯೋಗಿ ಅಂತ ನಾನು ಅಂದೆ. ಯೋಗಿಗೆ ಖುಷಿ ಆಗ್ತಿದೆ ಅವರ ಬ್ಯಾನರ್ನಲ್ಲಿ ಮತ್ತೆ ನಾನು ಒಂದು ಪಾತ್ರ ಮಾಡೋದಕ್ಕೆ. ಸಾರಿ, ಇವತ್ತು ನನ್ನ ಧ್ವನಿ ಪೆಟ್ಟಿಗೆ ಹಾಳಾಗೋಗಿದೆ. ಮತ್ತೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಂತೋಷ್ ಕುಮಾರ್ ಅವ್ರಿಗೆ, ಭಟ್ರು ಮೇಡಮ್ ಅವ್ರಿಗೆ ಕ್ಷಮೆ, ನಿಮ್ಮ ಯೋಗಿಗೆ, ಶ್ರೀಯುಗೆ, ಮನುಗೆ, ಎಲ್ರಿಗೂ ಒಳ್ಳೇದಾಗ್ಲಿ. ಸಂಕ್ರಾಂತಿ ಹಬ್ಬದ ದಿವಸ ಮುಹೂರ್ತ ನಡೆದಿದೆ, ಒಳ್ಳೇದಾಗುತ್ತೆ ಅಂತ ಹಾರೈಸ್ತಾ ಈ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಪಾತ್ರ ಕೊಟ್ಟಿದ್ದಕ್ಕೆ, ನಿಮ್ಮ ಜೊತೆಲಿ ಕೆಲಸ ಮಾಡೋದಕ್ಕೆ ಖುಷಿ ಇದೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ತೆ.